ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಇಂದಿನ ಮತ್ತೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಶ್ರಾವಣಿ ಅವರು ತನ್ನ ಕೂದಲನ್ನ ನೋಡ್ಕೊಳ್ತಾ ಇರ್ತಾರೆ. ಅಷ್ಟರಲ್ಲಿ ಧನಲಕ್ಷ್ಮಿ ಅವರು ಕೂಡ ಕಾಫಿನ ತಗೊಂಡ್ ಬರ್ತಾರೆ. ಅದಕ್ಕೆ ನೀವೇನಕ್ಕೆ ತರಕ್ ಹೋದ್ರಿ, ನಾನೇ ತಗೊಂಡು ಕುಡಿತಿದ್ದೆ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು ಕೂದಲು ನೋಡ್ಕೊಳ್ತಾ ಇದ್ದನ್ನ ನೋಡ್ಬಿಟ್ಟು ಧನಲಕ್ಷ್ಮಿ ಅವರು ಕೇಳ್ತಾರೆ, ತುಂಬಾನೇ ಸಿಕ್ಕಾಗಿ ಹೋಗಿದೆ ಅದಕ್ಕೆ ಅಂತ ಹೇಳ್ತಾ ಇರ್ತಾರೆ. ನಾನು ಸ್ಪಾ ಮಾಡಿಸ್ಬೇಕು, ಪಾರ್ಲರ್ಗೆ ಹೋಗ್ಬೇಕು ಅಂತ ಹೀಗೆ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಕಾಂತಮ್ಮ ಅವ್ರು ಕೂಡ ಬರ್ತಾರೆ. ಏನು ಮೇಡಮ್ ಅವರೇ, ಏನೋ ಪಾರ್ಲರ್ ಅಂತ ಹೀಗೆಲ್ಲ ಮಾತಾಡ್ತಾ ಇದ್ರಿ ಅಂತ ಹೇಳ್ತಾರೆ. ಅದು ಏನಿಲ್ಲ ಅಂತ ಹೀಗೆ ಮಾತಾಡ್ತಾ ಇರ್ತಾರೆ. ಪಾರ್ಲರ್ ಅಂದರೆ ಅದೇ ಮಿಲ್ಕ್ ಪಾರ್ಲರಾ ಅಥವಾ ಉಗುರುಗಳನ್ನೆಲ್ಲ ಸ್ಟ್ರೈಟ್ ಮಾಡೋದು, ಹೇರ್ನೆಲ್ಲ ಸ್ಟ್ರೈಟ್ ಮಾಡೋದು, ಈ ಥರ ಪಾರ್ಲರಾ ಅಂತ ಹೇಳ್ತಾ ಇರ್ತಾರೆ. ಆಗ ಧನಲಕ್ಷ್ಮಿ ಅವರು, ಹೌದು ಅತ್ತೆ, ನಿಮ್ಗೆ ಯಾಕೆ ಈಗ ಪಾರ್ಲರು, ನೀವು ಯಾರನ್ನ ಇಂಪ್ರೆಸ್ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಆಗ ಕಾಂತಮ್ಮರು, ಅಯ್ಯೋ ಧನಲಕ್ಷ್ಮಿ, ನಾನು ತಿಳ್ಕೊಬಾರ್ದಾ ಏನು, ನೋಡಿ ಮೇಡಮ್ ಅವ್ರ ಮುಖದಲ್ಲಿ ಎಷ್ಟು ನಾಚಿಕೆ ಕಾಣಿಸ್ತಾ ಇದೆ, ಹೆಣ್ಮಕ್ಳಿಗೆ ಇಷ್ಟು ಹೇಳಿದ್ರೆ ಸಾಕು ಮುಖ ಹರಳ್ಬಿಡುತ್ತೆ ಕಮಲ ಹೂವಿನ ಥರ ಅಂತ ಹೇಳ್ತಾ ಇರ್ತಾರೆ. ಆಗ ಶ್ರಾವಣಿಯವರು, ಹೆಣ್ಮಕ್ಳೇ ಹಾಗೆ ಅಲ್ವಾ ಕಾಂತಮ್ಮವ್ರೆ, ಅದರಲ್ಲೂ ನಿಮ್ಮನ್ನ ಯಾರೋ ಹೊಗಳ್ತಾ ಇದ್ರಂತೆ ಅಂತ ಹೇಳ್ತಾರೆ. ಆಗ ಕಾಂತಮ್ಮವರು ಫುಲ್ ನಾಚ್ಕೊಳ್ತಾ ಇರ್ತಾರೆ. ಏನತ್ತೆ, ಯಾರನ್ನೋ ಇಂಪ್ರೆಸ್ ಮಾಡೋ ಥರ ಇದೆ ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ ಧನಲಕ್ಷ್ಮಿ, ನೋಡೆ ನಾನು ನಡ್ಕೊಂಡು ಹೋಗ್ತಾ ಇದ್ರೆ ಪಡ್ಡೆ ಹುಡುಗರೆಲ್ಲ ನನ್ನ ತಿರುಗಿ ತಿರುಗಿ ನೋಡ್ತಾ ಇದ್ರು ಗೊತ್ತಾ ಅಂತ ಹೇಳ್ತಾರೆ. ಆಗ ಧನಲಕ್ಷ್ಮಿ ಅವರು, ಹೌದಾ ಅತ್ತೆ, ಬರೀ ತಿರುಗಿ ತಿರುಗಿ ನೋಡ್ತಾ ಇದ್ರಾ ಅಥವಾ ಹಿಂದಿಂದನೇ ಬರ್ತಾ ಇದ್ರಾ ಅಂತ ಹೇಳ್ತಾರೆ. ಆಗ ಕಾಂತಮ್ಮರು, ಹೇ ಹೋಗೆ, ಏನೇನೋ ಮಾತಾಡ್ತೀಯ ನೀನು ಅಂತ ಹೇಳಿ ಹೀಗೆ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಸುಬ್ಬು ಮತ್ತೆ ನಂದಿನಿ ಅವರು ಕೂಡ ಬರ್ತಾರೆ. ನಂದಿನಿ ಅವರು ಬಂದಿದ್ದನ್ನು ನೋಡ್ಬಿಟ್ಟು ಸಡನ್ ಆಗಿ ಶ್ರಾವಣಿ ಅವರು ಆಂಟಿ ಅಂತ ಎದ್ದು ನಿಂತ್ಕೊಂಡ್ಬಿಡ್ತಾರೆ. ಆಗ ಕಾಂತಮ್ಮ ಅವರು, ಏನು ಮೇಡಮ್ ಅವರೇ ಈ ಥರ ಮಾತಾಡ್ತೀರ ನೀವು, ಆಂಟಿ ಅಂತ ಕರಿತಾ ಇದ್ರಲ್ಲ, ಯಾಕೆ ಆಂಟಿ ಅಂತ ಕರಿಬಾರ್ದು ನೀವು, ಯಾವುದೇ ಕಾರಣಕ್ಕೂ ಆಂಟಿ ಅಂತ ಮಾತ್ರ ಇವ್ರನ್ನ ಕರಿಬಾರ್ದು ಅಂತ ಹೇಳ್ತಾ ಇರ್ತಾರೆ. ಅಮ್ಮ ಹೇಳ್ತಾ ಇರೋದನ್ನ ಕೇಳ್ಬಿಟ್ಟು ಸುಬ್ಬುಗೆ ನಂದಿನಿ ಅವ್ರಿಗೆ ಫುಲ್ ಶಾಕ್ ಆಗುತ್ತೆ. ಅಲ್ಲ ಕಾಂತಮ್ಮಂಗೆ ಏನಾದ್ರು ಗೊತ್ತಾಯ್ತಾ ಅಮ್ಮೋರೆ ಅಂತ ನಂದಿನಿ ಅವ್ರನ್ನ ಸನ್ನೆ ಮಾಡಿ ಕೇಳ್ತಾ ಇರ್ತಾರೆ. ಆಗ ನಂದಿನಿ ಅವರು, ಗೊತ್ತಿಲ್ಲ ನನಗೆ ಅಂತ ಹೇಳ್ತಾ ಇರ್ತಾರೆ. ಆಗ ಶ್ರಾವಣಿ ಅವ್ರಿಗೂ ಕೂಡ ಏನೂ ಅರ್ಥ ಆಗೋದಿಲ್ಲ. ಯಾಕೆ ಕಾಂತಮ್ಮ ಈ ಥರ ಮಾತಾಡ್ತೀರಾ, ಏನಾಯ್ತು ಅಂತ ಹೇಳ್ತಾರೆ. ಆಗ ಕಾಂತಮ್ಮವರು, ಅಲ್ಲ ಮೇಡಮ್ ಅವರೇ, ನೀವು ಹೆಂಗೆ ಆಂಟಿ ಅಂತ ಕರಿತೀರಾ, ಇವರು ಮೊದಲು ಮನೆಗೆ ಬಂದ ತಕ್ಷಣ ನೀವೇನಂತ ಕರೆದ್ರಿ ಅಮ್ಮ ಅಂತ ತಾನೇ, ಈಗಿರ್ಬೇಕಾದ್ರೆ ನೀವೀಗ ಆಂಟಿ ಅಂತ ಕರಿತೀರಲ್ಲ, ಅದು ಹೇಗೆ ಸಾಧ್ಯ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಅಯ್ಯೋ ಕಾಂತಮ್ಮತ್ತೆ ಇಷ್ಟೇನಾ ವಿಷಯ, ನಾನು ಏನೋ ಅಂದ್ಕೊಂಡ್ಬಿಟ್ಟಿದ್ದೆ ಅಂತ ಹೇಳ್ತಾರೆ. ಆಗ ಕಾಂತಮ್ಮವರು, ಏನೇನೋ ಅಂದ್ಕೊಂಡಿದ್ದ ಕಾರ್ತಿಕೇಯ, ಏನೇನೋ ಇದೆ ಮತ್ತೆ ಅದನ್ನ ಹೇಳ್ತೀನಿ ಕೇಳು ಇವಾಗ ಅಂತ ಹೇಳ್ತಾರೆ. ಆಗ ಸುಬ್ಬು ಕೂಡ ಗಾಬರಿ ಆಗುತ್ತೆ. ಏನು ಕಾಂತಮ್ಮತ್ತೆ, ಏನು ವಿಷಯ ಅದು ಅಂತ ಹೇಳ್ತಾರೆ. ಆಗ ಕಾಂತಮ್ಮವರು, ಅಲ್ಲ ಈ ಜಾನಕಿ ಪಾಟೀಲ್ ಅವರು ಇದಾರಲ್ಲ, ಎಷ್ಟು ಮುದ್ದಾಗಿ ಚೆನ್ನಾಗಿದ್ದಾರೆ, ಇಂಥವ್ರನ್ನ ಆಂಟಿ ಅಂತ ಕರೆದ್ರೆ ಬೇಜಾರಾಗಲ್ವಾ, ಅಮ್ಮ ಅಂತ ಕರೆದ್ರೆ ಸ್ವಲ್ಪನೂ ಕೂಡ ಬೇಜಾರಾಗಲ್ಲ, ಖುಷಿ ಪಡ್ತಾರೆ, ಅವ್ರಿಗಿನ್ನೂ ಏಜ್ ಆಗಿಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಮುದ್ದಾಗಿ, ಅದಕ್ಕೋಸ್ಕರ ಶ್ರಾವಣಿ ಮೇಡಮ್ ಇವ್ರನ್ನ ಅಮ್ಮ ಅಂತ ಕರೀರಿ ನೀವು ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು ಕೂಡ, ಓ ಹೌದಾ ಸರಿ ಆಯಿತು ಅಂತ ಹೇಳ್ಬಿಟ್ಟು ಖುಷಿ ಪಟ್ಕೊಂಡು ಅಮ್ಮ ಅಂತಲೇ ಮಾತಾಡಿಸ್ತಾರೆ. ಆಗ ಕೂದಲು ಬಿಟ್ಕೊಂಡಿರೋದನ್ನು ನೋಡ್ಬಿಟ್ಟು ಸುಬ್ಬು ಅವರು, ಶ್ರಾವಣಿ ಮೇಡಮ್ ನಿಮ್ಗೊಂದು ವಿಷಯ ಗೊತ್ತಾ, ಜಾನಕಿ ಪಾಟೀಲ್ ಅವರು ಕೂದಲಿಗೆ ಎಷ್ಟು ಚೆನ್ನಾಗಿ ಎಣ್ಣೆ ಹಚ್ಕೊಡ್ತಾರೆ ಗೊತ್ತಾ, ಎಷ್ಟು ಚೆನ್ನಾಗಿ ಸಿಕ್ಬಿಡಿಸ್ತಾರೆ ಗೊತ್ತಾ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು, ಹೌದಾ, ಹಾಗಾದರೆ ನೀವು ನನಗೆ ಎಣ್ಣೆ ಹಚ್ಕೊಡ್ತೀರಾ ಅಂತ ಕೇಳ್ತಾರೆ. ಆಗ ನಂದಿನಿ ಅವರು ಕೂಡ ಒಪ್ಕೊಳ್ತಾರೆ. ಆಗ ಕಾಂತಮ್ಮ ಅವರು, ಅಲ್ಲ ಕಾರ್ತಿಕೇಯ, ಇವ್ರು ಇಷ್ಟು ಚೆನ್ನಾಗಿ ಎಣ್ಣೆ ಹಚ್ಕೊಡ್ತಾರೆ ಅಂತ ನಿಂಗೆ ಗೊತ್ತು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಏನಪ್ಪ ಮಾಡಲಿ ಅಂತ ಯೋಚನೆ ಮಾಡಿಬಿಟ್ಟು, ಅಯ್ಯೋ ನೀವು ಮಾತಾಡ್ತಿದ್ರಲ್ವಾ, ಅದು ಕೂಡ ನಮಗೆ ಕೇಳಿಸ್ತು, ಹಾಗೆ ಮಾತಾಡ್ಕೊಂಡು ನಾವು ಕೂಡ ಬಂದ್ವಿ ಅದೇ ವಿಷಯನೇ ಅಂತ ಹೇಳ್ತಾರೆ. ಆಗ ಕಾಂತಮ್ಮ ಅವರು, ಓ ಈಗ ವಿಷಯ, ಸರಿ ಆಯ್ತಪ್ಪ ಅಂತ ಹೇಳ್ತಾರೆ. ಈ ಕಡೆ ವೀರು ಅವರು ಜಾನಕಿ ಅವರಿಗೆ ಫೋನ್ ಟ್ರೈ ಮಾಡ್ತಾನೆ ಇರ್ತಾರೆ. ಅಲ್ಲ ಇವ್ರೇನಾದ್ರು ನಂಬರ್ ಚೇಂಜ್ ಮಾಡ್ಬಿಟ್ರಾ ಅಥವಾ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ, ಏನು ಅಂತಾನೆ ಅರ್ಥ ಆಗ್ತಿಲ್ವಲ್ಲ, ನಂಬರ್ ಚೇಂಜ್ ಆಗಿದೆಯೋ ಅಥವಾ ಏನು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಂತ ಯೋಚನೆ ಮಾಡಿಕೊಂಡು ಮತ್ತೆ ಕಾಲ್ ಟ್ರೈ ಮಾಡಿಕೊಂಡು ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಸಾವಿತ್ರಿ ಕೂಡ ಗ್ರೀನ್ ಟೀ ತೊಗೊಂಡು ಬರ್ತಾರೆ. ಯಜಮಾನ್ರೆ ಗ್ರೀನ್ ಟೀ ತಗೊಳ್ಳಿ ಅಂತ ಹೇಳ್ತಾರೆ. ಅಂದರೆ ಜಾನಕಿ ಅವ್ರು ಬಂದ್ರ, ನಿನ್ನ ಕೈಲಿ ಗ್ರೀನ್ ಟೀನ ಕೊಟ್ಟು ಕಳ್ಸಿದ್ರ ಅಂತ ತುಂಬಾ ಎಕ್ಸೈಟ್ ಆಗಿ ಕೇಳ್ತಾರೆ. ಆಗ ಸಾವಿತ್ರಿ ಅವರು, ಇಲ್ಲ ಯಜಮಾನ್ರೆ, ಅವ್ರು ಹೋಗೋದಕ್ಕೂ ಮುಂಚೆ ಹೇಳ್ಕೊಟ್ಟೋಗವ್ರೆ, ನಿಮಗೆ ಯಾವ ಸಮಯಕ್ಕೆ ಯಾವ ಟೀನ ಕೊಡಬೇಕು, ಯಾವ ಕಷಾಯನ ಕೊಡಬೇಕು, ಅಡುಗೆನಲ್ಲಿ ಎಷ್ಟು ಉಪ್ಪಿರಬೇಕು, ಎಷ್ಟು ಖಾರ ಇರಬೇಕು, ಪ್ರತಿಯೊಂದನ್ನು ಕೂಡ ಹೇಳ್ಕೊಟ್ಟು ಪಟ್ಟಿ ಮಾಡಿ ಕೊಟ್ಟೋಗವ್ರೆ ಅಂತ ಹೇಳ್ತಾರೆ. ಅದನ್ನ ಕೇಳ್ಬಿಟ್ಟು ಅವರಿಗಂತೂ ತುಂಬಾ ಖುಷಿಯಾಗುತ್ತೆ. ಹೌದು ಸಾವಿತ್ರಿ, ಅವ್ರು ನಿಜವಾಗ್ಲೂ ನಮ್ಗೆ ಎಷ್ಟೆಲ್ಲ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಅದರಲ್ಲೂ ಈಗ ಇರಬೇಕಾದ್ರೆ ನಾವು ಮಾಡಿದ್ದು ಅವರಿಗೆ ಅವಮಾನ ಮತ್ತು ಆರೋಪ, ಅದರಿಂದ ಎಷ್ಟು ಬೇಜಾರಾಯಿತೋ ಏನೋ, ಮೊದಲೇ ಅವ್ರು ಸೂಕ್ಷ್ಮ ಅವರು ಅಂತ ಹೇಳ್ತಾ ಇರ್ತಾರೆ. ಆಗ ಸಾವಿತ್ರಿ ಅವರು ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಮತ್ತೆ ವಾಪಸ್ ಬಂದು, ಯಜಮಾನ್ರೆ ನಾನು ನಿಮ್ಮ ಹತ್ರ ಒಂದು ವಿಷಯನ ಮಾತಾಡಬೇಕು, ಇದನ್ನು ಮನಸ್ಸಲ್ಲಿ ತುಂಬ ದಿನದಿಂದ ಇಟ್ಕೊಂಡಿದ್ದೆ, ಆದರೆ ನಾನು ಇವಾಗ ಅದನ್ನು ಹೇಳ್ತೀನಿ ಅಂತ ಹೇಳ್ತಾರೆ. ಆಗ ವೀರು ಅವರು, ಅದೇನು ವಿಷಯ ಅಂತ ಹೇಳು ಸಾವಿತ್ರಿ ಅಂತ ಹೇಳ್ತಾರೆ. ಅಲ್ಲ ಜಾನಕಿ ಅವ್ರನ್ನ ಕಂಡ್ರೆ ಅತ್ತೆಗೆ ಯಾಕೆ ಸಿಟ್ಟು ಅಂತ ಗೊತ್ತಿಲ್ಲ, ಅಥವಾ ಅವರಿಗೆ ಅವರೊಂದು ಹಿಡಿಸ್ಲೇ ಇಲ್ವೋ ಏನೋ, ಆದರೂ ಕೂಡ ಯಾಕೆ ಅವ್ರನ್ನ ಕಂಡ್ರೆ ಅಷ್ಟೊಂದು ಜಿದ್ದು, ಅಷ್ಟೊಂದು ದ್ವೇಷ ಸಾಧಿಸ್ತಾ ಇದ್ರು, ಏನು ಅಂತಾನೆ ಅರ್ಥ ಆಗ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಸಾವಿತ್ರಿ ಅವರು ಕೂಡ ಅಲ್ಲಿಂದ ಹೋಗ್ತಾರೆ. ಆಗ ವೀರು ಅವರು ಸಾವಿತ್ರಿ ಹೇಳಿದ ಬಗ್ಗೆನೇ ಯೋಚನೆ ಮಾಡ್ಕೊಂಡು ನಿಂತ್ಬಿಡ್ತಾರೆ.
ಕಡೆ ವರದಾ ಅವರು ವರಲಕ್ಷ್ಮಿ ಸೀರೆನ ಐರನ್ ಮಾಡ್ಕೊಂಡು ರೂಮಲ್ಲಿ ನಿಂತಿರ್ತಾರೆ. ಅಷ್ಟರಲ್ಲಿ ವರಲಕ್ಷ್ಮಿ ಕೂಡ ಬರ್ತಾರೆ. ಅಲ್ಲ ರೀ ಏನು ಮಾಡ್ತೀರಾ ನೀವು? ಇಂಥ ಕೆಲಸನ ನೀವು ಮಾಡೋದಾ ಅಂತ ಜೋರಾಗಿ ಹೇಳ್ಬಿಡ್ತಾರೆ. ವರ ಪ್ಲೀಸ್ ವರ ನಿಧಾನಕ್ಕೆ ಮಾತಾಡು. ಯಾಕೆ ಇಷ್ಟೊಂದು ಜೋರಾಗಿ ಮಾತಾಡ್ತೀಯಾ? ನಿಜವಾಗ್ಲೂ ಅಮ್ಮ ಬಂದರೆ ಅವ್ರಿಗೆ ಏನಾದ್ರು ಕೇಳಿಸಿದ್ರೆ ತುಂಬ ಕಷ್ಟ ಅಂತ ಹೇಳ್ತಾರೆ. ಅಲ್ಲ ರೀ ನೀವೆಲ್ಲ ಮಾಡೋದು ನಂಗೆ ನಿಜವಾಗ್ಲೂ ನೋಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ. ವರ ನೀನು ಅದನ್ನೆಲ್ಲ ಬಿಟ್ಟು ಕೆಲಸದ ಬಗ್ಗೆ ಯೋಚನೆ ಮಾಡು ಅಂತ ಹೇಳ್ತಾರೆ. ಅಲ್ಲ ರೀ ನಾನು ಈಗ ಹೇಗೆ ಕೆಲ್ಸಕ್ಕೆ ಹೋಗಲಿ? ಅತ್ತೆ ನೋಡಿದ್ರೆ ಕೆಲ್ಸಕ್ಕೆ ಹೋಗ್ಬೇಡ ಅಂತಾರೆ, ನೀವು ನೋಡಿದ್ರೆ ಕೆಲ್ಸಕ್ಕೆ ಹೋಗು ಅಂತೀರಾ. ಹೀಗಿರಬೇಕಾದ್ರೆ ಅವ್ರು ನನಗೆ ಹೇಳಿರೋದು ತಿಂಡಿನ ರೊಟ್ಟಿ ಮಾಡೋದಕ್ಕೆ ಹೇಳಿದ್ದಾರೆ, ಹೇಗೆ ಮಾಡಲಿ ನಾನು ಅಂತ ಹೇಳ್ತಾರೆ. ಆಗ ವರದವರು ವರ ನೀನು ಅದ್ರ ಬಗ್ಗೆ ಯೋಚನೆ ಬಿಡು, ನೀನು ಮೊದಲು ಕೆಲಸದಲ್ಲಿ ಮತ್ತು ಬ್ಯಾಂಕು ಅದ್ರ ಚೆಕ್ಕು ಈ ಥರ ಬಗ್ಗೆ ಯೋಚನೆ ಮಾಡು, ಅದನ್ನು ಬಿಟ್ಟು ಇದನ್ನೆಲ್ಲ ಬಿಡು ಅಂತ ಹೇಳ್ತಾರೆ. ಆಗ ವರಲಕ್ಷ್ಮಿ ಅವರು ಅಲ್ಲ ರೀ ರೊಟ್ಟಿ ಮಾಡಬೇಕು, ಚಟ್ನಿ ಮಾಡಬೇಕು, ಪಲ್ಯ ಮಾಡಬೇಕು, ಈಗಿರಬೇಕಾದ್ರೆ ನಾನು ಹೇಗೆ ಮಾಡಿ ಹೇಗೆ ಹೋಗಲಿ ಹೇಳಿ ನೀವೇ ಅಂತ ಹೇಳ್ತಾರೆ. ಆಗ ವರದವರು ವರ ನಾನು ಅದನ್ನೆಲ್ಲ ನೋಡ್ಕೊಳ್ತೀನಿ, ನಿನಗೆ ಟೆನ್ಷನ್ ಬೇಡ ಅಂತ ಹೇಳ್ತಾರೆ. ಆಗ ವರಲಕ್ಷ್ಮಿ ಅವರು ಅಲ್ಲ ರೀ ಇಷ್ಟೊಂದೆಲ್ಲ ನೀವು ಹೇಗೆ ಮಾಡ್ತೀರಾ ಅಂತ ಹೇಳ್ತಾರೆ. ನೋಡು ವರ ಜಾಸ್ತಿ ಮಾತಾಡೋದೆಲ್ಲ ಬೇಡ, ನೀನು ಹೋಗ್ಬಿಟ್ಟು ರೆಡಿಯಾಗಿ ಬಾ, ಅಷ್ಟರಲ್ಲಿ ಎಲ್ಲನೂ ಕೂಡ ರೆಡಿ ಆಗುತ್ತೆ ಸರಿನಾ ಅಂತ ಹೇಳ್ತಾರೆ. ಆಗ ವರಲಕ್ಷ್ಮಿ ಅವರು ಸರಿ ಅಂತ ಒಪ್ಕೊಳ್ತಾರೆ. ನಂತರ ಶ್ರೀವಲ್ಲಿ ಬರ್ತಾರೆ. ಅಲ್ಲ ಅಣ್ಣ ಇದೆಲ್ಲ ಹೇಗೆ ಸಾಧ್ಯ? ಇಷ್ಟೊಂದೆಲ್ಲ ತಿಂಡಿ ಮಾಡೋದಕ್ಕೆ ಅಮ್ಮ ಹೇಳೋಗಿದ್ದಾಳೆ, ಈಗಿರಬೇಕಾದ್ರೆ ವರಲಕ್ಷ್ಮಿ ಹೇಗೆ ಕೆಲ್ಸಕ್ಕೆ ಹೋಗ್ತಾಳೆ, ಏನನ್ನ ಮಾಡೋದು ಅಂತ ಹೇಳ್ತಾರೆ. ಅಯ್ಯೋ ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯಾ? ಅದಕ್ಕೆ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ. ವರಲಕ್ಷ್ಮಿ ರೆಡಿ ಆಗ್ತಾಳೆ, ಅಷ್ಟರಲ್ಲಿ ನಾನು ರೊಟ್ಟಿ ಹಿಟ್ಟನ್ನು ಕಲಿಸ್ತೀನಿ, ಆದರೆ ನೀನು ಮಾತ್ರ ಕಿಚನ್ನಿಗೆ ಬರಬೇಡ, ನೀನು ಅಮ್ಮ ಕಿಚನ್ನಿಗೆ ಬರದೇ ಇರೋ ಥರ ನೋಡಿಕೊಂಡು ಮೇಂಟೈನ್ ಮಾಡಿಕೊಂಡು ಮ್ಯಾನೇಜ್ ಮಾಡಬೇಕು ಸರಿನಾ ಅಂತ ಹೇಳ್ತಾರೆ. ಅಲ್ಲ ಅಣ್ಣ ಇದೆಲ್ಲ ಹೇಗೆ ಮಾಡ್ತೀಯಾ? ಹೇಳ್ದಷ್ಟು ಸುಲಭನಾ ರೊಟ್ಟಿ ಮಾಡೋದು ಅಂತ ಹೇಳ್ತಾರೆ. ಅಯ್ಯೋ ಈ ಜಿಮ್ಮಲ್ಲಿ ವರ್ಕೌಟ್ ಮಾಡೋ ಈ ಕೈಗಳಿಗೆ ರೊಟ್ಟಿ ಹಿಟ್ಟು ಕಲ್ಸೋದು ಕಷ್ಟನಾ? ಯೂಟ್ಯೂಬಲ್ಲಿ ಎಲ್ಲ ಕೂಡ ವೀಡಿಯೋಸ್ ಇರುತ್ತೆ, ನಾನು ಅದನ್ನು ನೋಡಿಕೊಂಡು ಮಾಡ್ತೀನಿ, ನೀನೇನೋ ಟೆನ್ಷನ್ ಮಾಡ್ಕೋಬೇಡ ಶ್ರೀವಲ್ಲಿ ಅಂತ ಹೇಳ್ತಾರೆ. ಆಗ ಶ್ರೀವಲ್ಲಿಯವರು ಅಲ್ಲ ಅಣ್ಣ ಅಡುಗೆ ಮಾಡೋದು ನೀನು ಹೇಳ್ದಷ್ಟು ಸುಲಭ ಅಲ್ಲ, ಆದರೂ ಕೂಡ ನಮ್ಮ ಆರೋಗ್ಯ ನಿನ್ನ ಕೈಯಲ್ಲಿದೆ ಕಣಣ್ಣ, ಹುಷಾರು ಅಂತ ಹೇಳ್ತಾರೆ. ಅಯ್ಯೋ ನಾನು ಕೂಡ ತುಂಬ ಚೆನ್ನಾಗಿ ಮಾಡ್ತೀನಿ ಕಣೆ, ನೀನು ಅಮ್ಮ ಬರ್ದಂಗೆ ಮ್ಯಾನೇಜ್ ಮಾಡು ಸರಿನಾ ಅಂತ ಹೇಳ್ಬಿಟ್ಟು ಕಿಚನ್ ಕಡೆ ವರದಾ ಅವರು ಹೋಗ್ತಾರೆ. ಈ ಕಡೆ ನಂದಿನಿ ಅವರು ಶ್ರಾವಣಿಗೆ ಎಣ್ಣೆ ಹಚ್ಚುತ್ತಾ ಇರ್ತಾರೆ. ಆಗ ಶ್ರಾವಣಿಯವರು ಕೂಡ ತುಂಬಾನೇ ಖುಷಿ ಆಗುತ್ತೆ. ಇದನ್ನೆಲ್ಲ ಸುಬ್ಬು ಮತ್ತೆ ಪದ್ದು ಒಂದ್ ಕಡೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅಲ್ಲ ಇಬ್ರು ಕೂಡ ಒಂದಾಗಾಯ್ತು, ಇನ್ನು ಮುಂದೆ ಸತ್ಯ ಹೇಳೋದೊಂದೇ ಭಾಗ್ಯ ಅಂತ ಪದ್ದು ಹೇಳ್ತಾ ಇರ್ತಾರೆ. ಆಗ ಸುಬ್ಬು ಅವರು ಹೌದು ಅಪ್ಪ ನಾನು ಕೂಡ ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ, ಆದ್ರೆ ಅವ್ರಿಗೆ ಗೊತ್ತಿಲ್ದೇನೆ ತಾಯಿ ಮತ್ತೆ ಮಗಳ ಬಾಂಧವ್ಯ ಹೇಗೆ ಸೆಳೆತಾ ಇದೆ ನೋಡಿ ಅಪ್ಪ, ಹೃದಯಕ್ಕೆ ಗೊತ್ತಾಗಿದೆ ಅವರೇ ನನ್ನ ತಾಯಿ ಅಂತ ಆಲ್ರೆಡಿ ಎಷ್ಟು ಬೇಗ ಗೊತ್ತಾಗಿದೆ ನೋಡಿ ಅಪ್ಪ ಅಂತ ಹೇಳ್ತಾ ಇರ್ತಾರೆ. ಆಗ ಪದ್ದು ಅವರು ಹೌದು ಕಣ ಸುಬ್ಬು ಅಂತ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ನಂದಿನಿ ಅವರು ಶ್ರಾವಣಿಗೆ ಎಣ್ಣೆ ಹಚ್ಚುತ್ತಾ ಇರ್ತಾರೆ. ಆಗ ಶ್ರಾವಣಿ ಅವರು ನನಗೆ ಹತ್ತೆ ಎಣ್ಣೆ ಹಚ್ಕೊಟ್ಟಿದ್ದಾರೆ, ಹತ್ತಿಗೆ ಎಣ್ಣೆ ಹಚ್ಕೊಟ್ಟಿದ್ದಾರೆ, ಜೊತೆಗೆ ನನ್ನ ಗಂಡನೂ ಕೂಡ ಎಣ್ಣೆ ಹಚ್ಕೊಟ್ಟಿದ್ದಾರೆ, ಆದರೆ ಅವರು ಎಣ್ಣೆ ಹಚ್ಕೊಟ್ಟಾಗ ಅನ್ನಿಸ್ತಿರೋ ಫೀಲಿಂಗು ನೀವು ಎಣ್ಣೆ ಹಚ್ಬೇಕಾದ್ರೆ ನನಗೇನೋ ಒಂಥರ ಫೀಲ್ ಆಗ್ತಾ ಇದೆ, ನಿಜವಾಗ್ಲೂ ಏನೋ ಒಂಥರ ಖುಷಿ ಆಗ್ತಾ ಇದೆ, ನನ್ನನ್ನು ನಾನೇ ಮರ್ತೋಗ್ತಾ ಇದ್ದೀನಿ. ಹೇಗೆ ಅಂತಂದರೆ ಹಸು ಕರು ಹತ್ರ ಹೋದಾಗ ಎಷ್ಟು ಖುಷಿಯಿಂದ ಕುಣಿಯುತ್ತೋ ಆ ಥರ ಕುಣಿಬೇಕು ಅಂತ ಅನ್ನಿಸ್ತಾ ಇದೆ, ಈ ಥರ ಎಲ್ಲ ನನಗೆ ಯಾಕೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು ತುಂಬ ಖುಷಿ ಪಟ್ಕೊಂಡು ಏನು ಹೇಳಬೇಕು ಅಂತ ಗೊತ್ತಾಗುತ್ತೆ, ನಿನಗೆ ಅನ್ನಿಸ್ತಾ ಇರೋದು ನನಗೆ ಹೆಂಗವ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಆಗ ಪದ್ದು ಅವ್ರು ಕೂಡ ಅಲ್ಲಿಗೆ ಬರ್ತಾರೆ. ಶ್ರಾವಣಿ ಅಮ್ಮೋರೆ ಅದು ಒಬ್ಬೊಬ್ರು ಕೈಗುಣ, ಒಬ್ಬೊಬ್ರು ಕೈಗುಣನೇ ಅಂಥದ್ದು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು ಹೌದು ಮೇಡಮ್, ಯಾಕೆ ಅಂತಂದರೆ ಕೆಲವರು ಅಡುಗೆಗೆ ಬರೀ ಉಪ್ಪು ಮತ್ತು ತುಪ್ಪ ಈ ಥರ ಹಾಕ್ಬಿಟ್ರೆ ಆ ರುಚಿನೇ ಚೇಂಜ್ ಆಗಿಬಿಡುತ್ತೆ, ಆ ಥರ ಒಂದು ಕೈಗುಣ ಎಲ್ರಿಗೂ ಇರಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಥರ ಕೈಗುಣ ಇರುತ್ತೆ, ಇವ್ರ ಕೈಗುಣ ನಿಮಗೆ ಇಷ್ಟ ಆಗಿದೆ ಅಷ್ಟೇ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಗ್ತಾ ಇದೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು ನಂದಿನಿ ಅವ್ರ ಕೈಗೆ ಶ್ರಾವಣಿ ಅವರು ಮುತ್ತಿಡ್ತಾರೆ. ಆಗ ನಂದಿನಿ ಅವ್ರಿಗೆ ಆನಂದ ಬಾಷ್ಪ ಬಂದ್ಬಿಡುತ್ತೆ, ನಿಜವಾಗ್ಲೂ ತುಂಬಾ ಖುಷಿ ಪಟ್ಬಿಡ್ತಾರೆ. ಆಗ ಶ್ರಾವಣಿ ಅವರು ಮತ್ತು ನಂದಿನಿ ಅವರು ಇರೋದನ್ನ ನೋಡ್ಬಿಟ್ಟು ಸುಬ್ಬು ಮತ್ತು ಪದ್ದು ಇಬ್ರು ಕೂಡ ಖುಷಿ ಪಡ್ತಾ ಇರ್ತಾರೆ. ಸ್ವಲ್ಪ ಸಮಯದ ನಂತರ ಹಾಲಲ್ಲಿ ನಂದಿನಿ ಅವರು ಕೂತ್ಕೊಂಡು ಪಂಚಾಂಗನ ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಕಾಂತಮ್ಮ ಮತ್ತೆ ಕಾಂತಮ್ಮನ ಗಂಡ ಇಬ್ರು ಕೂಡ ಬರ್ತಾರೆ. ಆಗ ಮನೆಯವರು ಕೂಡ ಎಲ್ಲರೂ ಬರ್ತಾರೆ. ಆಗ ಕಾಂತಮ್ಮ ಅವರು ಪಾಟೀಲ್ ಅಕ್ಕರೆ ನಿಮಗೆ ಪಂಚಾಂಗನೂ ಕೂಡ ನೋಡೋದಿಕ್ಕೆ ಬರೋದಾ ಅಂತ ಕೇಳ್ತಾರೆ. ಆಗ ನಂದಿನಿ ಅವರು ಹೌದು ನಮ್ಮ ಮನೆ ಹಿರಿಕರೆಲ್ಲ ಇದೇ ಕೆಲಸನ ಮಾಡ್ತಿದ್ದು ಅಂತ ಹೇಳ್ತಾರೆ. ಆಗ ಕಾಂತಮ್ಮನ ಗಂಡ ನನಗಿಂತ ಚೆನ್ನಾಗಿ ನಿಮಗೆ ಪಂಚಾಂಗನ ನೋಡೋದಿಕ್ಕೆ ಬರುತ್ತಾ ಅಂತ ಕೇಳ್ತಾರೆ. ಆಗ ನಂದಿನಿ ಅವರು ನೋಡ್ರಿ ವಿದ್ಯಾ ಅನ್ನೋದು ನಮಗೆ ಸಾಗರದಷ್ಟು, ನಾವು ಸಾಗರದ ನೀರ ಹಿಡಿದಿಟ್ಕೊಳ್ಳೋದಕ್ಕಾಗುತ್ತಾ ಹೇಳಿ ನೀವು ಅಂತ ಹೇಳ್ತಾರೆ. ಆಗ ಕಾಂತಮ್ಮ ಮತ್ತೆ ಕಾಂತಮ್ಮನ ಗಂಡ ಇಬ್ರು ಕೂಡ ಗಾಬರಿ ಪಟ್ಕೊಳ್ತಾ ಇರ್ತಾರೆ. ಶ್ರಾವಣಿ ಮತ್ತೆ ಸುಬ್ಬು ಕೂಡ ಇಬ್ರು ಅಲ್ಲೇ ಇರ್ತಾರೆ. ಆಗ ನಂದಿನಿ ಅವರು ನಿಮ್ಮ ರಾಶಿ ಮತ್ತೆ ನಕ್ಷತ್ರನ ಹೇಳಿ ಅಂತ ಹೇಳ್ತಾರೆ. ಶ್ರಾವಣಿ ಮತ್ತೆ ಸುಬ್ಬು ಇಬ್ರು ಕೂಡ ರಾಶಿ ನಕ್ಷತ್ರನ ಹೇಳ್ತಾರೆ. ಅದನ್ನ ನೋಡ್ಬಿಟ್ಟು ನಂದಿನಿ ಅವರು ಅಂದ್ರೆ ನೀವಿನ್ನೂ ಒಂದಾಗಿಲ್ಲ ಅಂತ ಆಯ್ತು ಅಂತ ಹೇಳ್ತಾರೆ. ಆಗ ವಿಶಾಲಾಕ್ಷಿ ಅವರು ಅವರಿಬ್ಬರಿಗೆ ಇನ್ನು ಮುಹೂರ್ತ ಕೂಡಿ ಬಂದಿಲ್ಲ ಅಂತ ಹೇಳ್ತಾರೆ. ಇದು ಮುಹೂರ್ತದ ವಿಷಯ ಅಲ್ಲ, ಯಾವುದೋ ಕಾಗೆ ಕಣ್ಣು ಬಿದ್ದೈತೆ, ಕಾಗೆ ದೃಷ್ಟಿ ಐತೆ ಅಂತ ನಂದಿನಿ ಅವರು ಹೇಳ್ಬಿಡ್ತಾರೆ. ಆಗ ಕಾಂತಮ್ಮ ಮತ್ತೆ ಕಾಂತಮ್ಮನ ಗಂಡನೇ ಮನೆಯವರೆಲ್ಲರೂ ಕೂಡ ನೋಡ್ತಾ ಇರ್ತಾರೆ. ಇದೆಲ್ಲ ಕಾಂತಮ್ಮನ ಪ್ಲಾನು ಅಂತ ಎಲ್ಲರೂ ಮುಂದೆ ಬಯಲಾಗಿದೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.